ನಮಸ್ಕಾರ ಎಲ್ಲರಿಗೂ ಅನಂತ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ನಮ್ಮ ಅಕ್ಕನ ಮಾತಾಡ್ಸ್ಲಿಕ್ಕೆ ಬಂದೀವ್ರಿ. ಅಂದ್ರೆ ಅಲ್ಲಿಂತಾಳಲ್ಲ ಅವರು ಅಡಿಗೆ ಕಾಂಟ್ಯಾಕ್ಟ್ ಹಿಡಿತಾರ. ಇವತ್ತು ಇಲ್ಲಿ ಅಡಿಗೆ ಕಾಂಟ್ಯಾಕ್ಟ್ ಹಿಡಿದಾಳ, ಅಲ್ಲಿ ಮಾತಾಡ್ಸ್ಕೊಂಡು ಬರೋಣಂತ ಬರ್ರಿ. ಯಾವಾಗಲೂ ಆಕಿನೇ ಅಡಿಗೆ ಮಾಡ್ತಿರ್ತಾಳ. ಇವತ್ತು 250 ಅಥವಾ 300 ಮಂದಿದ ಅಡಿಗೆ ಅದಂತ. ಹಾಗಾಗಿ ಭಾಳ ಜನ ವರ್ಕರ್ನ ತೊಗೊಂಡಾಳ. ಇವತ್ತು ಖಾಲಿ ಇದ್ದಾಳ. ಖಾಲಿ ಇದ್ದೀನಿ, ಮಾತಾಡ್ತೀನಿ ಬಾ ಜ್ಯೋತಿ ಅಂದಾಳ. ಸಿಗ್ತಾಳೋ ಇಲ್ಲೋ ಗೊತ್ತಿಲ್ಲ, ಮಾತಾಡ್ಸ್ಕೊಂಡ್ ಬರೋಣ ಬರ್ರಿ. ನೀವು ನಡ್ಸಿರಿ, ಏನ್ ಮಾಡ್ಲಿಕತ್ತೀರಿ? ನೀವ್ ಯಾಕ ಖಾಲಿ ಕೂತಿರಲ್ಲ? ಅಲ್ಲ ಕೆಲಸ ಅಂದ್ರೆ ಕೆಲಸ ಮಾಡಿ ಕೂಡ್ತೀರಿ. ನಿಮ್ ಕೆಲಸ ಏನಿರ್ತದ ಇಲ್ಲಿ? ನಮ್ ಕೆಲಸ ತಿಕ್ಕುದು ತೊಳೆದ್ರಿ ಅಂದ್ರೆ ಅಡಿಗೆ ಮುಗಿದಿಂದ ಸ್ವಚ್ಛ ಮಾಡದಿರ್ತದಲ್ಲ. ಅದಕ್ಕೆ ಈಗ ಸುಮ್ನೆ ಕೂಡುದು, ಆಮೇಲೆ ಶುರು ಆಗ್ತದ ನಿಮ್ ಕೆಲಸ. ಹೆಂಗಂತೀರಿ ರೇಣುಕಾ ಮಾಮಿಯರ್ ಏನಂತಾರ? ಹೆಂಗ ಅವ್ರ ಬಲ್ಲಿ ಹೋದ್ರೆ ಏನ್ ಅನಸ್ತ ಕೆಲಸ? ಇವತ್ ಯಾಕೆ ಖಾಲಿ ನಿಂತಾರಲ್ಲ? ಇವತ್ತು ರೆಸ್ಟ್ ತಗೊಳಿಗತ್ತಾರ. ಯಾವಾಗ ಹಿಂಗ್ ರೆಸ್ಟ್ ತಗೊಳಂಗಿಲ್ಲ ಅವ್ರು? ಯಾವಾಗ ತೊಗೊಳಂಗಿಲ್ರಿ, ಹೆಂಗ ಬರೇ ಕಾಂಟ್ರಾಕ್ಟ್ ಹಿಡಿತಾರ ಏನ ಮೇನ್ ಅಡಿಗೆನು ಮಾಡ್ತಾರ? ಹಿಡಿತಾರಿ, ಅಡಿಗೆ ಹೋಗ್ತಾರ, ಅಡಿಗೆ ಮಾಡಿ ಬರ್ತಾರ. ಒಟ್ಟ ಖಾಲಿ ಕೂತಿದ್ ನೋಡಿರೇನ? ಇವತ್ತು ಖಾಲಿ ಕೊಡೋರಲ್ಲ, ಅಡಿಗೆ ಮಾಡೋರು ಬಂದಾರಂತ. ಯಾಕ ಇವತ್ತು ಹಚ್ಚಾರ. ಆಮೇಲೆ ನೀವು ಬಂದಿರ್ತಿರ್ಲ ಆಕಿನ ಬಲ್ಲಿ ಕೆಲ್ಸಕ್ಕೆ, ನಿಮ್ನ ಹೆಂಗ್ ನೋಡ್ಕೋತಾರ? ನಮ್ ಮಕ್ಕಳ ಗದ್ದೆ ನೋಡ್ಕೋತಾರ್ರಿ, ಹಂಗೇನಿಲ್ರಿ. ತಿನ್ನೋದು. ನಿಮ್ದೇನ್ ಕೆಲಸ? ಬಡಿಸೋದು. ಈಗ ಅಡಿಗೆ ಆಗುತ್ತಾನ, ನೀವು ಖಾಲಿ ಒಟ್ಟ. ಆಮೇಲೆ ನಿಮ್ದು ಕೆಲಸ ಶುರು ಆತದ. ಒಳಗಿನೂ ಹಚ್ಬಿಟ್ಟಾರ. ನೀವತ್ತು ರೇಣುಕಾ ಮಾಮಿಯವ್ರ ಫುಲ್ ಖಾಲಿ. ಇವ್ರೇ ನೋಡ್ರಿ ರೇಣುಕಾ ಮಾಮಿಯವರು ಫುಲ್ ಬ್ಯೂಜಿ ಅಷ್ಟು ಪರ್ಸನ್. ಇವರು ರೇಣುಕಾ ಮುರಾದ್ ಖಾನಿ ಅಂತ ನಮ್ಮ ಸ್ವಂತ ಅಕ್ಕ. ಯಾವಾಗಲೂ ಕಾಂಟ್ಯಾಕ್ಟ್ ಹಿಡಿದಾಗ 100 ಮಂದಿ ಇರಲಿ 50 ಮಂದಿ ಇರಲಿ ತಾನೇ ಮಾಡ್ತಾಳ್ರಿ. ಬೇರೆಯವ್ರಿಗೆ ಯಾರಿಗೂ ಹಚ್ಚಂಗಿಲ್ಲ. ನಾವೆಲ್ಲ ಬೈತಿರ್ತೀವಿ ಹಚ್ಚು ಹಚ್ಚು ಅಂತ. ಆದರೂ ಇಲ್ಲ, ನಾನು ಮಾಡಿದೆ ಸರಿ ಅಂತ. ಇವತ್ತು ಜಾಸ್ತಿ ಜನ ಇದ್ದ ಸಲುವಾಗಿ ಅಡಿಗೆಯವ್ರನ್ನ ಕರೆಸಾಳಷ್ಟೇ. ಅಡಿಗೆ ಮಾಡೋದಕ್ಕಿಂತನೂ ಮೇಂಟೈನ್ ಮಾಡೋದು, ಮ್ಯಾನೇಜ್ಮೆಂಟ್ ಮಾಡೋದು ಭಾಳ ಕಷ್ಟ ಇರ್ತದ್ರಿ. ಅದಕ್ಕೆ ಅವ್ರಿಗೆಲ್ಲ ಏನೇನು ಹಾಕೋಬೇಕು ಅನ್ನೋದು ಹೇಳಲಿಕತ್ತಾಳ ಈಗ. ಯಾವುದು? ಭವಾನಿ ಕ್ಯಾಟರಿಂಗ್ಸ್. ಯಾಕ ತಳಗಿಟ್ಟಿರಲ್ಲ ಇವು ಐಟಮ್ಸ್? ಇವು ಐಟಮ್ಸ್ ಎಲ್ಲ ನೀವು ಕಾರ್ಯಕ್ರಮದಾಗ ಎಲ್ಲ ಮಾಡಿಕೊಡ್ತೀವ್ರಿ. ನಾವ್ ಎಲ್ಲಿ ಲೆಕ್ಕ ಇಡ್ತೀವಿ, ನೀವು ಕಾಂಟ್ರಾಕ್ಟ್ ಹಿಡಿದು ಕೊಡ್ತೀವ್ರಿ. ಈ ಕಡೆ ಬಫೇನು ಮಾಡಿಕೊಡ್ತೀವ್ರಿ. ಈ ಕಡೆ ಬಾಳೆ ಎಲೆ ಮೇಲೆ ಅಂದ್ರೆ ಬಾಳೆ ಎಲೆ ಮೇಲೆ ಎಲ್ಲದ್ರ ಮೇಲೆ ಅಡಿಗೆ ಎಲ್ಲಾ ತರ ಬಡಿಸ್ಕೊಡ್ತೀವಿ. ಇವಾಗ ಬಾಳೆ ಎಲೆ ಇದ್ ಸಂಬಂಧ ಇಲ್ಲಿ ತಳಗಿಟ್ರೇನ? ಇಲ್ಲಾಂದ್ರೆ ಟೇಬಲ್ ಅಲಂಕಾರ ಮಾಡಿರ್ತಿರಲ್ಲ ಚಂದಾಗಿ. ಏನೇನದ ಐಟಮ್ಸ್? ಇದು ಬಜಿ ರೀ, ಇದು ಹೋಳಿಗೆ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಪಾಯಸ, ಬದ್ನಿಕಾಯಿ ಪಲ್ಯ, ಇದು ಕಾಳು ಪಲ್ಯ, ಇದು ಕೋಸಂಬರಿ, ಚಟ್ನಿ, ಹಿಂಡಿ, ಉಪ್ಪಿನಕಾಯಿ, ಮೊಸರು, ಉಪ್ಪು, ನಿಂಬೆಹಣ್ಣಿನ ಹೆಚ್ಚಿನ ಅನ್ನ ಸಾರು ಐತ್ರಿ. ಇದೊಂದು ತೆಗೆದು ಬಿಡೋಣ. ಹಾ ಹೇಳಿ. 2 ಸೆಟ್ ಹಾಕಿಟ್ರಿ ಬಾಳೆ ಎಲೆ ಬಡ್ಸೋದ. ಜನ ಹೆಚ್ಚಿಗೆ ಆತದ 2 ಸೆಟ್ ಇದೆ. ನೀವ್ ಎಷ್ಟ್ ದಿನ ಆಯ್ತು ಈ ವರ್ಕ್ ಮಾಡ್ಲಿಕ್ಕತ್ತು? ನಾವು 4 ವರ್ಷ ಆಯ್ತು. 4 ವರ್ಷದಿಂದ ಬಡ್ಸುದ? ಎಲ್ಲ ಕಡೆ ಹೋಗಿರ್ತೀರಿ, ಬೇರೆ ಬೇರೆ ಏನ್ ಮಾಡ್ಕೊಡ್ತೀವಿ? ಎಲ್ಲಾ ತರ ಬರ್ತ್ಡೇ ಫಂಕ್ಷನ್, ಎಲ್ಲಾ ತರ ವೆಡ್ಡಿಂಗ್ ಆನಿವರ್ಸರಿ, ಎಲ್ಲ ಲಗ್ನ ಫಂಕ್ಷನ್ ಎಲ್ಲಾ ತರ ಮಾಡ್ತೀವಿ. ನಿಮ್ಮ ಇದ್ರ ಓನರ್ ಯಾರು? ರೇಣುಕಾ ಅಕ್ಕ. ಇವ್ರ ಮೇಡಮ್ ಅವರನ? उनके पास नहीं होते। ऐसा क्या है जो सिर्फ आपकी शादी के दिन आपके पास नहीं था, अब है शादी के पहले? नो, गुस्सा नहीं। ओके, मैं हिंट देती हूँ, इट्स नॉट ए थिंग. वो कोई भी चीज नहीं है, इट्स नॉट ए थिंग. Somebody said the answer, I guess. Surname, that is the right answer. You okay? ಹೆಂಗ್ ಕಾಂಟ್ಯಾಕ್ಟ್ ಹೆಂಗ್ ಶುರು ಮಾಡಿದ್? ಫಸ್ಟ್ ಏನು ಅಡಿಗೆ ಮಾಡ್ತಾ ಮಾಡ್ತಾ ಕಾಂಟ್ಯಾಕ್ಟ್ ಶುರು. 15 ವರ್ಷ ತಾಳಿ ಕೊಟ್ಟಿದ್ವಿ, ಏನು ಮಾಡಿಲ್ಲ. ಇಲ್ಲಿ 15 ವರ್ಷ ಆಗಿದ್ದು 2005ರಿಂದ ಶುರು. ಅಲ್ಲ, ಫಸ್ಟ್ ಮದ್ವಿಗಿಂತ ಮುಂಚೆನೂ ನೀ ಕೆಲಸ ತವ್ರ ಮನ್ಯಾಗ ಮಾಡಿ? ಯಾವ ತರ ಕೆಲಸ ಮಾಡಿ ತವ್ರ ಮನೆ? ಅಲ್ಲಿ ನೋಡ್ಬಾರ್ದು. ಹೊಲ ಕಸ ತೆಗಿದ್ವಿ, ಶೇಂಗಾ ಕಿತ್ತುದು, ಎಡಿ ಹೊಡಿದು, ಕಳೆ ಹೊಡಿದು, ಎಲ್ಲಾನು ಮಾಡಿ. ಎಲ್ಲ ಮಾಡಿಲ್ಲ. ಅಡಿಕೆ ತಂದು, ಮೇವು ತಂದು. ಸಾಲಿ ಎಷ್ಟು? SSLC ಓದ್ಕೊಂಡೇ ಆ ಕೆಲಸ ಮಾಡ್ತೇನೆ. ಎಲ್ಲ ತಂಗಿಯಂದಿರು, ತಮ್ಮ ಸಣ್ಣವರು ಎಲ್ಲರಿಗೆ ಅಡಿಗೆ ಊಟ
ಎಲ್ಲ ಮಾಡ್ತಿದ್ವು ಎಲ್ಲ ನಮ್ದೇ. ಹೆಂಗಂದ್ರೆ ಈಗ ಫಸ್ಟ್ SLC ಓದ್ಯಾಳ ನಮ್ಮ ಅಕ್ಕ ಈಗ ಸ್ವಂತ ಅಕ್ಕನೇ SLC ಓದ್ಯಾಳ ಅಂದ್ರ ಓದ್ಕೊಂಡು ಈಗ ಸ್ಟಡಿ ಮಾಡೋದಂದ್ರ ನಾವ್ ಅಷ್ಟೇ ಓದುದಷ್ಟೇ ಅಂತ ಅನ್ಕೋತೀವಿ ಈಗ ಹುಡುಗರು. ಹಂಗಲ್ಲ ಐತಿ. ಹೆಂಗಂದ್ರ ಹೊಲಕ್ ಹೋದ್ಲಂದ್ರ ಅದು ನೀರ್ ಕಟ್ಟ್ಯಾಳ, ಪೈಪ್ ಹೊತ್ಕೊಂಡ್ ಬಂದಾಳ. ಗಂಡ್ ಹುಡುಗರು ಯಾರು ಇರ್ಲಿಲ್ಲ. ನಮ್ಮ ಅಣ್ಣ ಇವ್ರು 3 ಮಂದಿ ಆದ್ಮೇಲೆ ನಮ್ಮ ಅಣ್ಣ ಹುಟ್ಟ್ಯಾಳ. ಹಂಗಾಗಿ ಎಲ್ಲಾ ಕೆಲ್ಸನೂ ಜವಾಬ್ದಾರಿ ಹಿರಿ ಮಗಳ ಆದ ಸಂಬಂಧ ಎಲ್ಲಾ ಜವಾಬ್ದಾರಿಯಿಂದನು ನಮ್ಮ ಅಪ್ಪರೊಬ್ಬರೇ ಆಗ್ತಾರ ಅಂತ ತಿಳ್ಕೊಂಡು ಎಲ್ಲಾ ತರ ಕೆಲಸನೂ ಮಾಡ್ಯಾಳ ಒಂದಲ್ಲ. ಆಮೇಲೆ ನಾವು 3 ಮಂದಿ ತಂಗಿದಾರೆ ನಿಂತೀವಲ್ಲ ಲಾಸ್ಟಿಗೆ, ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಸಿದ್ ಇವ್ರೇ 3 ಮಂದಿ ಆಗ್ತಾರೆ. ನಾವೆಲ್ಲ ಡಬಲ್ ಡಿಗ್ರಿ ಮಾಡ್ಕೊಂಡಿವಿ ಈಗೆಲ್ಲರೂ. ಅವ್ರ SLC ಕಲ್ತಾರಷ್ಟೇ. ಅವಾಗೇನಿತ್ತು ಹಳ್ಳಿ ಒಳಗ ಎಜುಕೇಶನ್ ಮಾಡ್ಲಿಕ್ಕೆ ಬೇರೆ ಊರಿಗೆಲ್ಲ ಹೋಗುದಿರ್ತಿತ್ತು. ಹಂಗಾಗಿ ಅವಾಗೆಲ್ಲ ಹೆಣ್ಮಕ್ಳಿಗೆ ಓದಿಸ್ತಿರ್ಲಿಲ್ಲ, ಅಷ್ಟೊಂದು ಕಳಿಸ್ತಿರ್ಲಿಲ್ಲ. ಇವಾಗ ನಮ್ ತಂಗಿದರ್ ಲೈಫ್ ನಮ್ಮಂಗ ಆಗ್ಬಾರ್ದು ಅಂದ್ಕೊಂಡು ನಮ್ಮ ಮನೆಯೊಳಗನೆ ನಮ್ 3 ಮಂದಿನೂ ಇಟ್ಕೊಂಡು ಕಲ್ಸ್ಯಾರ. ಅವ್ರು ನಿಜ ಹೇಳ್ಬೇಕಂದ್ರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಿಲ್ಲ. ನಮ್ಮ 2ನೇ ತಾಯಿ ಅಂದ್ರೂ ಅಡ್ಡಿ ಇಲ್ಲ. ತಮ್ಮ ಮದುವೆ ಆದ ಹೊಸದಾಗಿ ಯಾರನ್ನಾರ ಇಟ್ಕೊಳ್ಳಿಕ್ಕೆ ಕೆಲಸ ಒಬ್ರು ಯಾರ ಇರ್ತಾರಂದ್ರೆ ಡಿಸ್ಟರ್ಬ್ ಆಗ್ತದ ಅಂತ ಅನ್ಕೋತೀವಿ ನಾವು. ಹಂಗಿಲ್ಲ. ಅವರು ಮದುವೆ ಆದಗಳೇ ತಾವೇನ್ ಗಂಡನ ಮನೆಗೆ ಹೋಗ್ಯಾರಲ್ಲ ಅವಾಗಿಂದ ಶುರುವಾಗಿದೆ. ನನ್ನನೇ 7 ವರ್ಷ ಇಟ್ಕೊಂಡು ಕಲ್ಸ್ಯಾರ. ಆಮೇಲೆ ನನ್ನ ಆದ್ಮೇಲೆ ನಮ್ ತಂಗಿ ಇಟ್ಕೊಂಡ್ರು. ನಮ್ ತಂಗಿ ಆದ್ಮೇಲೆ ಇನ್ನೊಬ್ಬ ತಂಗಿ. ಹಂಗಾಗಿ ಇವ್ರಿಬ್ರೇ ಅಂತಲ್ಲ ಇನ್ನೂ 2 ಅಕ್ಕಂದಿರ್ತಾರ. ಅವ್ರ ಮನೆಗೆ ಇದ್ದುಕೊಂಡೇ ನಮ್ಮ ಎಜುಕೇಶನ್ ಆಗಿದ್ದು. 9 ಗಂಟೆಗೆ ಬಸ್ ಇರ್ತಿದ್ರು. 6 ಗಂಟೆಗೆ ಹೊಲಕ್ ಹೋಗೋರಿ. ಹೊಲಕ್ ಹೋಗಿ ಆ ಬಸ್ ಹಿಂಗ್ ಮ್ಯಾಲ ಹೋಗ್ಯದಂದ್ರೆ ಈ ಕಡೆ ಹೋಗ್ತಿರ್ತದಲ್ಲ, ಹೋಗಿ ಬರೋದು 1 ತಾಸು ಬಿಟ್ಟು ಬರುತ್ತೆ. ಸಾರಿ ರೀ, ಅಲ್ಲಿ ಭಾಳ ಅಂದ್ರೆ ಭಾಳ ಡಿಸ್ಟರ್ಬ್ ಆಗ್ಲಿಕ್ಕೆ ಬಿಟ್ಟಿತ್ತು. ಏನೂ ಮಾತಾಡ್ಲಿಕ್ಕೆ ಸರಿಯಾಗಿ ಆಗಲೇ ಇಲ್ಲ. ಹಾಗಾಗಿ ಸ್ವಲ್ಪ ಮಾತಾಡಿಸಿ ಅದನ್ನು ಕಟ್ ಮಾಡೀನಿ. ಇವಾಗ ಆಕಿಗೂ ಕೊರಿಲಿಕತ್ತಿತ್ತು ಆ ಕಡೆ ಹೋಗ್ಬೇಕಲ್ಲ ಅಂತೇಳಿ. ಇನ್ನೇನು ಬಡಿಸ್ಬೇಕಂತೇಳಿ ಅವ್ರು ಕರಿತಾರಲ್ಲ, ಟೆನ್ಷನ್ ಶುರುವಾಗಿತ್ತು. ಬೇಡ ಬೇಡ ಅಂದ್ಕೊಂಡು ಅಷ್ಟಕ್ಕೆ ಬಿಟ್ಟಿನಿ. ಆಕಿನ್ನ ಇನ್ನೊಂದ್ಸಲ ಚೆಂದಾಗೆ ರೆಡಿ ಮಾಡಿಸ್ಕೊಂಡು ಆಕಿನ ಲೈಫ್ ಸ್ಟೋರಿ ಕೇಳೋಣಂತ. ಆವಾಗ ಅದು ಎಪಿಸೋಡ್ ಮುಂದೆ ಬರ್ತದೆ. ಈಗಷ್ಟೇ ಆಕೆ ಹೆಂಗೆ ಮೇಂಟೈನ್ ಮಾಡ್ಲಿಕ್ಕತ್ತಾಳ, ಹೆಂಗೆಲ್ಲ ಓಡಾಡ್ತಾಳ, ಅಡುಗೆ ಮಾಡಿಸ್ಲಿಕ್ಕೆ ಹಚ್ಚಾಳ್ಕರೆ. ಆದ್ರೆ ಅದನ್ನು ಅವರೆಲ್ಲ ಪಾರ್ಟಿಗಳು ಚಲೋ ಆಗ್ಯಾದ್ರಿ, ಚಂದ ಆಗಿತ್ತು, ಎಲ್ಲನೂ ಕರೆಕ್ಟಾಗೆ ಮಾಡಿದ್ರಿ ಅನ್ನೋತನೂ ಅದು ಟೆನ್ಷನ್ ಇದ್ದೇ ಇರ್ತದ್ರಿ. ಯಾರಿಗೇ ಆಗಲಕ್ಕ ಯಾವುದೇ ವರ್ಕ್ ಮಾಡ್ಬೇಕಂದ್ರೂ ಜವಾಬ್ದಾರಿ ಅನ್ನೋದು ಭಾಳ ಇರ್ತದ್ರಿ. ಇಲ್ಲೆಲ್ಲ ಟೆನ್ಷನ್ ಮಾಡ್ಕೊಂಡು ಹಾಕಿಟ್ಟು ಅಲ್ಲಿ ಬಡ್ಸಲ್ಲಿ ಹೋಗಿ ನಿಂತು ನೋಡ್ಲಿಕ್ಕತ್ತಾಳ. ಮುತ್ತೈದೆಯರು ಊಟ ಮಾಡಿಸ್ಲಿಕ್ಕತ್ತಾರಿ. ಶ್ರೀಮಂತರ ಮನೆ ಇದ್ರಿ ಅದು. ಹಂಗಾಗಿ ಬೆಳ್ಳಿ ತಾಟು ಬೆಳ್ಳಿ ಬಟ್ಲದಾಗ ಆ ಕಡೆ ಮುತ್ತೈದೆಯರಿಗೆ ಊಟ ಮಾಡಿಸ್ಲಿಕ್ಕತ್ತಾರ, ಈ ಕಡೆ ಎಲ್ಲರಿಗೂ ಬಡಿಸ್ಲಿಕ್ಕತ್ತಾರ. ಚಂದ ಮೇಂಟೈನ್ ಮಾಡ್ಯಾಡ್ರಿ ನಮ್ಮ ಅಕ್ಕ. ಕೈ ಗ್ಲೌಸ್ ಆಗಿರ್ಬೋದು, ತಲೆಗೆ ಹಾಕೊಳ್ಳೋದು ಆಗಿರ್ಬೋದು, ಹಂಗಿದ್ರೇ ಹೇಳ್ತಾರಲ್ರಿ ಎಲ್ಲನೂ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೇ ಮೇನ್ ಅದೇ ನೋಡ್ತಾರೆ ರೀ. ಕ್ಲೀನಿಂಗ್ ನೋಡ್ತಾರೆ ರೀ, ಭಾಳ ಕ್ಲೀನಿಂಗ್ ರೀ ನಮ್ಮ ಅಕ್ಕ. ಅಡುಗೆ ಮಾಡುವಲ್ಲಿ ಆದ್ರೂ ಏನನ್ನೂ ಒಟ್ಟ ವೇಸ್ಟ್ ಮಾಡಂಗಿಲ್ಲ ರೀ, ಹೊಲಸಿಡಂಗಿಲ್ಲ. ಆ ಥರ ಕ್ಯಾರೆಕ್ಟರ್ ರೀ ಆಕಿಂದು. ಆಕೆ ಹೆಂಗಂದ್ರೆ ತಾನು ಹಂಗೆ ಕ್ಲೀನ್ ಇದ್ದಾಳ್ರಿ, ಬೇರೆಯವ್ರಿಗೂ ಹಂಗೆ ಇರ್ರಿ ಅಂತ ಹೇಳ್ತಾಳ್ರಿ. ಮುಂದಿನ ಎಪಿಸೋಡ್ ಒಳಗೆ ರೇಣುಕಾ ಮುರಾದ್ ಖಾನಿ ಅವ್ರನ್ನ ಕೂಡ್ಸಿ ಮಾತಾಡೋಣಂತ, ಅವ್ರ ಲೈಫ್ ಸ್ಟೋರಿ ನೋಡೋಣಂತ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ, ಹಂಗೆ ಈ ವಿಡಿಯೋನ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.